ಇನ್ನೊಬ್ರಿಗೆ ಕಲಿಸ್ಕೊಡ್ತದೆ ವಿನಃ ಪುಸ್ತಕ ಕಲಿಸಲ್ಲ. ಅದರಿಂದ ವಿದ್ಯೆನೇ ಬೇರೆ, ಬುದ್ಧಿವಂತಿಕೆನೇ ಬೇರೆ. ಜೀವನದಾಗ ಇರ್ತಕ್ಕಂಥವ್ರೆಲ್ಲ ಮೊದಲು ಬುದ್ಧಿವಂತರಾಗಬೇಕು, ಅದ್ರ ಜೊತೆಗೆ ವಿದ್ಯಾವಂತರ ಆಗ್ತಾ ಹೋಗ್ಬೇಕು. ಜೀವನಕ್ಕೆ ಬುದ್ಧಿವಂತಿಕೆ ಬಹಳ ಮುಖ್ಯ. ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಸಿಗುತ್ತೆ. ಇಂಥವೆಲ್ಲ ಪೇಪರ್ನಾಗ ಅಲ್ಲಿ ಓದ್ತಿರ್ತೀರ, ಯಾವುದೋ ಯೂನಿವರ್ಸಿಟಿನಲ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಆಯ್ತಂತೆ, ಈವನ್ ಸರ್ಟಿಫಿಕೇಟ್ ಕೊಟ್ಬಿಟ್ರಂತೆ ಫೇಕ್ ಅನ್ನೋವರೆಗೂ ಕಲ್ಲ ಹೇಳ್ತೀವಿ. ಆದ್ರೆ ಬುದ್ಧಿವಂತಿಕೆ ಯಾರು ಫೇಕ್ ಮಾಡಿದ್ರೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಮಕ್ಕಳಿಗೆ ಮಿನಿಮಮ್ ವಿದ್ಯಾಭ್ಯಾಸ ಕಲಿಸಬೇಕು. ಆ ಕಾರಣಕ್ಕೋಸ್ಕರ ಸರ್ಕಾರದವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಏನಂತರ ಕನಿಷ್ಠ ವಿದ್ಯಾರ್ಹತೆಯನ್ನ 1 ರಿಂದ 14ನೇ ವಯಸ್ಸಿನವರೆಗೂ ಕೂಡ ಯಾವುದೇ ಮಕ್ಕಳನ್ನು ಕೂಡ ತಪ್ಪದೆ ಸ್ಕೂಲಿಗೆ ಕಳಿಸಬೇಕು ಅಂತ ಕಾನೂನು ಮಾಡಿದ್ದಾರೆ. ಯಾಕೆ ಕಾನೂನು ಮಾಡಿದ್ರು ಅಂದ್ರೆ 14 ವರ್ಷವರೆಗೂ ಕೂಡ ಬರೋವರೆಗೂ ಕೂಡ ಅವ್ರನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ. 14 ರಿಂದ 18ಕ್ಕೆ ಹೋಗೋವರೆಗೆ ಅವ್ರು ಏನಂತೀವಿ, ಪ್ರೌಢಾವಸ್ಥೆ ಅಂತ ಕರಿತೀವಿ. 14ರವರೆಗೂ ಕೂಡ ಅದಕ್ಕೆ 7ನೇ ಕ್ಲಾಸ್ ನಿಲ್ಲಿಸ್ಬಿಡ್ತೀವಿ. ಅದನ್ನ 8, 9, 10 ಹೈಸ್ಕೂಲ್ ಪ್ರೌಢಶಾಲೆ ಅಂತೀವಿ. ಅಲ್ಲಿ ಸ್ವಲ್ಪ ಬೆಳವಣಿಗೆ ಆಗಿರುತ್ತೆ. ಅದು ಮೀರಿದ ಮೇಲೆ ಫುಲ್ ಮೆಚುರಿಟಿ ಬಂದಿರ್ತದೆ, ಅವಾಗ ಕಾಲೇಜು ಇನ್ನೊಂದು ಅಂತ ಹೋಗ್ತಾರೆ. ಆ ಕಾರಣದಿಂದ ಮಿನಿಮಮ್ SSLC ಆಗೋವರೆಗೂ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು. ಇದು ಸರ್ಕಾರದ ಉದ್ದೇಶ. ಜೊತೆಗೆ ಇನ್ನೂ ಒಂದು ಅಂದ್ರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಮಾಡಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ.